ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ 2024ರ ಗುರು ಸಂಚಾರ ಫಲಾಫಲ ನೋಡೋಕೆ ಹೋದಾಗ ಧನುಸು ರಾಶಿಯವರಿಗೆ ದುಸ್ಥಾನ 6ರ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ವರ್ಷ ಗುರುಬಲ ಇತ್ತು, ಈಗ ಇವರಿಗೆ ಗುರುಬಲ ಕಡಿಮೆ ಆಗ್ತಾ ಇರುತ್ತೆ. ಅದರ ಜೊತೆಗೆ 2, 10, 12 ದೃಷ್ಟಿ ಇರತಕ್ಕಂಥ ಗುರು ಕೂಡ ಇದಾಗಿರುತ್ತೆ. 4 ಮತ್ತು 1ರ ಅಧಿಪತಿಯಾಗಿರ್ತಕ್ಕಂಥ ಗುರು ವಿರೋಧಿಗಳು ಜಾಸ್ತಿ ಆಗ್ತಾರೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು. ಹಾಗೆ ಹಣಕಾಸಿನ ಯೋಗ ಚೆನ್ನಾಗಿದೆ. ಆಹಾರದ ವಿಷಯದಲ್ಲಿ ಜಾಗ್ರತೆಯಾಗಿರಬೇಕು. ಸಾಲಗಾರರ ಕಾಟ ಬರ್ತಾ ಇರತಕ್ಕಂಥದ್ದು. ಯಾರಿಗಾದರೂ ಶ್ಯೂರಿಟಿ ಹೋಗಿದ್ರೆ ಅದರ ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂಥದ್ದು. ಕೆಲವರಿಗೆ ಬಾಡಿಗೆ ಮನೆ ಇದ್ದರೆ ಅದನ್ನು ತಕ್ಷಣವೇ ಬಿಡಬೇಕಾಗಿರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಆದರೂ ತಂದೆ ತಾಯಿ ಆಶೀರ್ವಾದ ಈ ರಾಶಿಯವರಿಗೆ ಅದ್ಭುತವಾಗಿದೆ, ತುಂಬಾ ಒಳ್ಳೆಯದು ಕೂಡ ಆಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಸ್ಥಾನಮಾನ ಸಿಗುತ್ತೆ. ಶ್ರೀಮಂತರಿಗೆ IT ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು. ಈ ರಾಶಿಯವರಿಗೆ ಧನುಸು ರಾಶಿಯವರಿಗೆ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಕಾನೂನಿನ ತೊಡಕುಗಳನ್ನು ಎದುರಿಸಬೇಕಾಗಿರುತ್ತೆ. ಮಹಿಳೆಯರಿಗೆ ಶುಭ ಆಗ್ತಕ್ಕಂಥದ್ದು. ತುಳಸಿ ಗಿಡ ದೇವಿಗೆ ದಾನ ಮಾಡಿ. ದೇವಿ ದೇವಸ್ಥಾನದಲ್ಲಿ ತುಳಸಿ ಗಿಡವನ್ನು ದಾನ ಮಾಡ್ತಕ್ಕಂಥದ್ದು. ಹಾಗೆ ಹಳದಿ ಸೀರೆಯನ್ನು ದೇವಿ ದೇವಸ್ಥಾನದಲ್ಲಿ ಶುಕ್ರವಾರ ಕೊಟ್ಟು ಬಂದಿದ್ದೆ, ಆದರೆ ತುಂಬ ಒಳ್ಳೆಯದಾಗುತ್ತೆ. ಹೆಸರು ಬೇಳೆ ಅಥವಾ ಕಡಲೆಬೇಳೆ ಆಗ್ಬೋದು, ಹೆಸರು ಬೇಳೆ ಆಗ್ಬೋದು, ಇದರಿಂದ ಮಾಡಿದಂಥ ಬೇಯಿಸಿದ ಪದಾರ್ಥ ಕೊಡಬಾರ್ದು. ಬೇಯಿಸದೇ ಇರತಕ್ಕಂಥ ಪದಾರ್ಥ ದಾನ ಮಾಡಿ. ಓಂ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹಳದಿ ಮತ್ತು ಬೂದು ಬಣ್ಣ ಉಪಯೋಗಿಸ್ಕೊಳ್ಳಿ. ಇದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. 3 ಮತ್ತು 5 ತಮ್ಮ ಅದೃಷ್ಟ ಸಂಖ್ಯೆಗಳಾಗುತ್ತೆ. ಒಳ್ಳೆಯದಾಗುತ್ತೆ.